ನಮ್ಮೂರ್ ಜಾತ್ರೆಗೆ ಬಂದೀನಿ. ರತ್ನಂಗೆ ಅವ್ರವ್ರ ಜಾತ್ರೆಗೆ ಬಂದಿರೋ ಥರ ಫೀಲ್ ಆಗ್ತಾ ಇದ್ದಂತೆ. ಬಟ್ ಆ್ಯಕ್ಚುಲಿ ನಮ್ಮೂರು ಜಾತ್ರೆಗಳಲ್ಲಿ ಏನಿರ್ತಾ ಇರುತ್ತೆ ಅಂದರೆ ಪೂರಿ ಖಾರ, ಬೋಂಡ, ಜಿಲೇಬಿ, ಬೆಂಡು ಬತಾಸು ಇವನ್ನೆಲ್ಲ ಇಕ್ಕಿರ್ತಾರೆ. ಬಟ್ ಇಲ್ಲಿ ನಾವು ಏನು ನೋಡೋದಂತಂದರೆ ಲೈಕ್ ವೈನು, ಬಿಯರು ಮತ್ತು ಗಾಯ್ಸ್ ಇನ್ನೊಂದು ನೋಡ್ತಾ ಇರ್ಬೋದು ಜರ್ಮನ್ನಲ್ಲಿ ಜರ್ಮನ್ ಶೆಫರ್ಡ್ ಯಾವ ಥರ ಇರುತ್ತೆ ಅಂತ ನೋಡಿ. ನಾಯಿಗೂ ಕೂಡ ಒಳ್ಳೆ ಜಾಕೆಟ್ ಹಾಕ್ಕೊಂಡು ಚಳಿ ಆಗಬಾರ್ದು ಅಂತ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತಂದರೆ ಲೈಕ್ ಸೂಪರಾಗಿದೆ ನಾಯಿ ಮಾತ್ರ. ಜರ್ಮನ್ ಶೆಫರ್ಡ್ ಅಂತ ಹೇಳ್ಬೋದು. ಸೊ ನಮಗೆ ಚರ್ಚ್ ತುದಿಯ ನೋಡ್ತಾ ಇರ್ಬೋದು. ನಮಗೆ ತುದಿನೇ ಕಾಣಿಸ್ತಿಲ್ಲ, ಅಷ್ಟು ಹತ್ರದಲ್ಲಿ ಇಲ್ಲ, ಲೈಕ್ ಫಾಗ್ ಮುಚ್ಕೊಂಡು ಹೋಗಿದೆ. ಸೊ ನಾವು ಕ್ರಿಸ್ಮಸ್ ಮಾರ್ಕೆಟಲ್ಲಿ ಜರ್ಮನಿಯಲ್ಲಿ ಏನು ನೋಡೋಕ್ಕೆ ಸಿಗುತ್ತೆ ಅಂತಂದರೆ ನಮ್ಮ ಇಂಡಿಯಾದಲ್ಲಿ ನೋಡೋಕ್ಕೆ ಸಿಗಲಿದ್ದು ಇಲ್ಲಿ ನೋಡೋಕ್ಕೆ ಏನು ಸಿಗುತ್ತೆ ಅಂತಂದರೆ ಕ್ರಿಸ್ಮಸ್ ಟ್ರೀ. ಈ ಅತಿ ಉದ್ದವಾದ ಚರ್ಚ್ ಅಂತ ನಾವು ಹೇಳ್ಬೋದು ಇಲ್ಲಿ. ಸೊ ನಮಗೆ ತುದಿನೇ ಕಾಣಿಸ್ತಿಲ್ಲ. ಉದ್ದ ಅಂದರೆ ಅದೇ ಮತ್ತೆ ಉದ್ದ ಅಂದರೆ ಹೆಂಗೆ, ಎತ್ತರ ಅಂದರೆ ಹೆಂಗೆ? ವಾಟ್ ಯು ಸೇ ಅಬೌಟ್ ಜರ್ಮನ್ ಕ್ರಿಸ್ಮಸ್ ಮಾರ್ಕೆಟ್? ಜರ್ಮನ್ ಕ್ರಿಸ್ಮಸ್ ಮಾರ್ಕೆಟ್ ಅಂದ್ರೆ ಏನಿಲ್ಲ, ಬ್ಲೂ ವೈನ್ ಫೇಮಸ್ ಇರ್ತೈತೆ. ಬ್ಲೂ ವೈನ್ ಫೇಮಸ್ ಇರ್ತೈತೆ. ಬ್ಲೂ ವೈನ್ ಅನ್ಕೋತೀನಿ. ಹಾ ಗೈಸ್, ಜರ್ಮನಲ್ಲಿ ಗ್ಲೂ ವೈನ್ ಅಂತೆ ಫೇಮಸ್ ಅಂತೆ. ಬನ್ನಿ ನೋಡೋಣ, ಅದೊಂದು ಸತಿ ಟ್ರೈ ಮಾಡೋಣ ಯಾವ ಥರ ಇರುತ್ತೆ ಅಂತ. ಗೈಸ್, ನಾವಿದ್ದೀವಿ ಜರ್ಮನಿಯ ಕ್ರಿಸ್ಮಸ್ ಮಾರ್ಕೆಟಲ್ಲಿ. ಬನ್ನಿ ಇವತ್ತು ತೋರಿಸ್ತೀನಿ ನಿಮಗೆ ಜರ್ಮನಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ ಯಾವ ಥರ ಇರುತ್ತೆ ಅಂತವ. ಸೊ ನೀವು ಹಂಗೆ ನೋಡ್ತಾ ಇರ್ಬೋದು, ನಮ್ಮ ಹಿಂದೆ ಏನು ಕಾಣಿಸ್ತಿತ್ತಲ್ಲ. ಸೊ ಇಲ್ಲಿಂದ ಎಂಟ್ರೆನ್ಸ್ ಸ್ಟಾರ್ಟ್ ಆಗುತ್ತೆ. ಇದು ಚರ್ಚಲ್ಲೇ ಫುಲ್ಲು ಸ್ನೋಫಾಲಲ್ಲೇ ಕಾಣಿಸ್ತಾನೆ ಇಲ್ಲ ತುದಿ, ಅಷ್ಟು ಇದಾಗಿ ಹೋಗಿದೆ. ಸೊ ಇವತ್ತು ನಾನು ನಿಮಗೆ ಜರ್ಮನಲ್ಲಿ ಕ್ರಿಸ್ಮಸ್ ಮಾರ್ಕೆಟು ಯಾವ ಥರ ಇರುತ್ತೆ, ಇಲ್ಲಿ ಕ್ರಿಸ್ಮಸ್ ಯಾವ ಥರ ಸೆಲೆಬ್ರೇಷನ್ ಮಾಡಿಸ್ತಾರೆ ಅಂತ ತೋರಿಸ್ತೀನಿ ಬನ್ನಿ. ಗೈಸ್, ನೀವು ನೋಡ್ತಾ ಇರ್ಬೋದು, ನಾವೀಗಿರೋದು ಉಲ್ಮಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ ಯಾವ ಥರ ಇರುತ್ತೆ. ವೈನಾಟ್ಸ್ ಮಾರ್ಕ್ ಅಂತ ಇರ್ತಾರೆ ಕ್ರಿಸ್ಮಸ್ ಮಾರ್ಕೆಟ್ನ. ಸೊ ನೀವು ನೋಡ್ತಾ ಇರ್ಬೋದು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಎಲ್ಲ ಯಾವ ಥರ ಎಷ್ಟೊಂದು ಶಾಪ್ಸ್ ಎಲ್ಲ ಇರುತ್ತೆ. ಬಟ್ ಆ್ಯಕ್ಚುಲಿ ನಾರ್ಮಲ್ ಡೇಸಲ್ಲಿ ಈ ಥರ ಕಾಣಲ್ಲ. ಬಟ್ ಇವಾಗ ಕ್ರಿಸ್ಮಸ್ಸಲ್ಲಿ ಯಾವ ಥರ ಎಷ್ಟು ಸೆಲೆಬ್ರೇಷನ್ ಮಾಡ್ತಿರ್ತಾರೆ ಅಂತಂದರೆ, ನಮ್ಮ ಊರಲ್ಲಿ ಜಾತ್ರೆ ಮಾಡ್ತಿರ್ತೀವಲ್ಲ, ಸೊ ಇದು ಜಾತ್ರೆ, ಕ್ರಿಸ್ಮಸ್ ಜಾತ್ರೆ. ಗೈಸ್, ಜಾತ್ರೆ ಅಂದರೆ ಹಿಂಗಿರಬೇಕು ನೋಡ್ರಿ. ಕ್ರಿಸ್ಮಸ್ ಮಾರ್ಕೆಟಲ್ಲಿ ಯಾವ ಥರ ಎಲ್ಲ ಇದೆ. ಸೊ ಹಿಂದೆ ಯಾವ ಥರ ಸುತ್ತಾ ಐತೆ. ಸೊ ಅದೆಲ್ಲ ಮಕ್ಕಳುಗಳಿಗೆ. ಸೊ ನಾವು ಕ್ರಿಸ್ಮಸ್ ಮಾರ್ಕೆಟಲ್ಲಿ ಜರ್ಮನಿಯಲ್ಲಿ ಏನು ನೋಡೋಕ್ಕೆ ಸಿಗುತ್ತೆ ಅಂತಂದರೆ ನಮ್ಮ ಇಂಡಿಯಾದಲ್ಲಿ ನೋಡೋಕ್ಕೆ ಸಿಗಲಿದ್ದು ಇಲ್ಲಿ ನೋಡೋಕ್ಕೆ ಏನು ಸಿಗುತ್ತೆ ಅಂತಂದರೆ ಕ್ರಿಸ್ಮಸ್ ಟ್ರೀ. ಇದು ಕ್ರಿಸ್ಮಸ್ಸಲ್ಲಿ ಇದು ತುಂಬ ಫೇಮಸ್ ಆಗಿರುತ್ತೆ. ಸೊ ನಾವೀಗೇನು ನೋಡ್ತಿದ್ದೀವಲ್ಲ, ಸೊ ಈ ಥರ ಪರ್ಟಿಕ್ಯುಲರ್ ಇದು ಉಲ್ಮೆಂದು ಮೈನ್ ಸಿಟಿ, ಈ ಸಿಟಿನಲ್ಲಿ ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡ್ತಾ ಇರ್ತಾರೆ. ನೋಡೋಕ್ಕೆಲ್ಲ ಸೂಪರಾಗಿರುತ್ತೆ ಇದು ಬಂದು ನೋಡೋಕ್ಕೆ. ಸೊ ನಮಗೆ ಚರ್ಚ್ ತುದಿಯ ನೋಡ್ತಾ ಇರ್ಬೋದು. ನಮಗೆ ತುದಿನೇ ಕಾಣಿಸ್ತಿಲ್ಲ, ಅಷ್ಟು ಹತ್ರದಲ್ಲಿ ಇಲ್ಲ, ಲೈಕ್ ಫಾಗ್ ಮುಚ್ಕೊಂಡು ಹೋಗಿದೆ ನಮಗೆ. ಆ್ಯಕ್ಚುಲಿ ನಾರ್ಮಲ್ ಡೇಸಲ್ಲಿ ಈ ಥರ ಎಲ್ಲ ಫುಲ್ ತುದಿಯವರೆಗೂ ನೋಡ್ಬೋದು. ಆ್ಯಕ್ಚುಲಿ ಇದು ಹೈಯೆಸ್ಟು ಅತಿ ಉದ್ದವಾದ ಚರ್ಚ್ ಅಂತ ನಾವು ಹೇಳ್ಬೋದು ಇಲ್ಲಿ. ಸೊ ನಮಗೆ ತುದಿನೇ ಕಾಣಿಸ್ತಿಲ್ಲ. ಉದ್ದ ಅಂದರೆ ಅದೇ ಮತ್ತೆ ಉದ್ದ ಅಂದರೆ ಹೆಂಗೆ, ಎತ್ತರ ಅಂದರೆ ಹೆಂಗೆ? ವಾಟ್ ಯು ಸೇ ಅಬೌಟ್ ಜರ್ಮನ್ ಕ್ರಿಸ್ಮಸ್ ಮಾರ್ಕೆಟ್? ಜರ್ಮನ್ ಕ್ರಿಸ್ಮಸ್ ಮಾರ್ಕೆಟ್ ಅಂದ್ರೆ ಏನಿಲ್ಲ, ಬ್ಲೂ ವೈನ್ ಫೇಮಸ್ ಇರ್ತೈತೆ. ಬ್ಲೂ ವೈನ್ ಅನ್ಕೋತೀನಿ. ಹಾ ಗೈಸ್, ಜರ್ಮನಲ್ಲಿ ಗ್ಲೂ ವೈನ್ ಅಂತೆ ಫೇಮಸ್ ಅಂತೆ. ಬನ್ನಿ ನೋಡೋಣ, ಅದೊಂದು ಸತಿ ಟ್ರೈ ಮಾಡೋಣ ಯಾವ ಥರ ಇರುತ್ತೆ ಅಂತ. ಸೊ ಗೈಸ್, ರತ್ನ, ನಿಂಗೇನು ಫೇಮಸ್ಸು? ನಿಂಗೆ ಯಾವ ಥರ ಅನಿಸುತ್ತೆ? ಫಸ್ಟ್ ಟೈಮ್ ಇದೆ, ನಮ್ಮೂರು ಜಾತ್ರೆಗೆ ಬಂದೀನಿ. ನಮ್ಮೂರು ಜಾತ್ರೆಗೆ ಬಂದೀನಿ. ರತ್ನಂಗೆ ಅವ್ರವ್ರ ಜಾತ್ರೆಗೆ ಬಂದಿರೋ ಥರ ಫೀಲ್ ಆಗ್ತಾ ಇದ್ದಂತೆ. ಬಟ್ ಆ್ಯಕ್ಚುಲಿ ನಮ್ಮೂರು ಜಾತ್ರೆಗಳಲ್ಲಿ ಏನಿರ್ತಾ ಇರುತ್ತೆ ಅಂದರೆ ಪೂರಿ ಖಾರ, ಬೋಂಡ, ಜಿಲೇಬಿ, ಬೆಂಡು ಬತಾಸು ಇವನ್ನೆಲ್ಲ ಇಕ್ಕಿರ್ತಾರೆ. ಬಟ್ ಇಲ್ಲಿ ನಾವು ಏನು ನೋಡೋದಂತಂದರೆ ಲೈಕ್ ವೈನು, ಬಿಯರು ಮತ್ತು ಗೈಸ್ ಬನ್ನಿ ನೋಡೋಣ ಜರ್ಮನ್ ಮಾರ್ಕೆಟು ಕ್ರಿಸ್ಮಸ್ ಟೈಮಲ್ಲಿ ಯಾವ ಥರ ಇರುತ್ತೆ. ಆ್ಯಕ್ಚುಲಿ ಇದು ಕ್ರಿಸ್ಮಸ್ ಟೈಮಲ್ಲೇ ಆಗಿರೋವಂಥ ಮಾರ್ಕೆಟ್. ಇದು ವೈನಾಟ್ ಮಾರ್ಕ್ಸ್ ಅಂತ ಹೇಳ್ತಾರೆ. ಸೊ ವೈನಾಟ್ ಮಾರ್ಕು ಜರ್ಮನಿಯಲ್ಲಿ ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಯಾವ ಥರ ಸೆಲೆಬ್ರೇಷನ್ ಮಾಡ್ತಾರೆ, ಪಕ್ಕದಾಗೆಲ್ಲ ಅಂಗಡಿಗಳೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿರುತ್ತೆ ಅಂತ. ಮತ್ತು ಇಲ್ಲಿ ಸ್ಪೆಷಲ್ ಅಂತಂದರೆ ಬಿಯರು, ವೈನು ಎಲ್ಲ ಕುಡಿತಾ ಇರ್ತಾರೆ. ಇಲ್ಲಿ ಬ್ಲೂ ವೈನ್ ಅಂತ ಬರುತ್ತೆ. ಸೊ ಅದೆಲ್ಲ ಸೂಪರಾಗಿರುತ್ತೆ. ನಾವು ಏನು ಇಲ್ಲಿ ಎಲ್ಲ ಅಂದರೆ ಲೈಕ್ ಈ ಕ್ರಿಸ್ಮಸ್ ಮಾರ್ಕೆಟಿಂದು ಅದು ಸ್ಪೆಷಲ್ ಅಂತ ಬಂದಿರುತ್ತೆ. ಸೊ ಆಮೇಲೆ ನಾವಿಲ್ಲಿ ನೋಡ್ತಾ ಇರ್ಬೋದು ಅದೆಲ್ಲ ಎಷ್ಟು ಲೈಟಿಂಗ್ಸ್ ಎಲ್ಲ ಎಷ್ಟು ಥರ ಹಾಕಿ ಎಷ್ಟು ಚೆನ್ನಾಗಿ ಇದು ಮಾಡ್ತಿದ್ದಾರೆ ಅಂತ. ಸೊ ಹಿಂದೆ ನೋಡ್ತಾ ಇರ್ಬೋದು ಚರ್ಚ್ ಕೂಡ ಫುಲ್ ಎಂಟೈರ್ ಸರ್ಕಲ್ ಚರ್ಚ್ ಏನಿತ್ತಲ್ಲ ಇನ್ ಫ್ರಂಟ್ ಆಫ್ ಚರ್ಚಲ್ಲಿ. ಸೊ ಅಷ್ಟು ಇದರಲ್ಲಿ ಇದು ಮಾಡ್ತಾ ಇರ್ತಾರೆ, ನೀವು ನೋಡ್ತಾ ಇರ್ಬೋದು. ಸೊ ಯಾವ ಥರ ಇದೆ ಅಂತ. ಸೊ ನಾವಿಲ್ಲಿ ಟೆಂಪ್ರೇಚರ್ ನೋಡೋದಾದರೆ ಅಲ್ಲೇ 0 ಡಿಗ್ರಿಗೆ ಬಂದಿತ್ತು ಟೆಂಪ್ರೇಚರಲ್ಲೇ. ಹಾಂ
ಎಲ್ಲಿದ್ದಾರಂತೆ? ಸೊ ಗೈಸ್, ಇನ್ನೊಬ್ರು ನಾವೀಗ ನಮ್ಮ ಬ್ರದರ್ಗೊಬ್ರನ್ನ ವೆಯ್ಟ್ ಮಾಡ್ತಾ ಇದ್ದೀವಿ. ಅವರು ಮಹಾರಾಷ್ಟ್ರದವರು. ಸೊ ಅವರು ಕೂಡ ನರ್ಸಿಂಗ್ ಆಫೀಸರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಅವ್ರನ್ನ ಇವತ್ತು ಮೀಟ್ ಮಾಡೋ ಇದು. ಸೊ ಇವಾಗ ಟೆಂಪ್ರೇಚರ್ ಬಂದುಬಿಟ್ಟು ಆಲ್ರೆಡಿ ಮೈನಸ್ ಇದೆ. ಸೊ -ಡಿಗ್ರೀಸ್ ಆ್ಯಂಡ್ ಟೆಂಪ್ರೇಚರಲ್ಲಿ ಇವಾಗ ಕ್ರಿಸ್ಮಸ್ ಮಾರ್ಕೆಟಲ್ಲಿ ಇದ್ದೀವಿ. ನೀವು ಟೈಮ್ ಗೆಸ್ ಮಾಡಿರ್ಬೋದು ಎಷ್ಟು ಅಂತ. ಟೈಮ್ ಇನ್ನು ಎಷ್ಟು ಹೇಳು? 5:39. ಇವಾಗಿನ್ನು 5:30 ಅಷ್ಟೇ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಈ ಟೈಮಲ್ಲಿ ಸಂಜೆಗಲೇ ಲೈಕ್ ಒಂದು 4 o'clockಗೆ ಫುಲ್ ಕತ್ಲೆ ಆದಂಗೆ ಆಗಿರುತ್ತೆ ಈ ಟೈಮಲ್ಲಿ. ಇವಾಗ ನೋಡ್ತಿರ್ಬೋದು, ಇವಾಗಿನ 5:30 ನೋಡೋದಕ್ಕಲ್ಲೇ 12 o'clock ಕಂಡಂಗೆ ಕಾಣಿಸ್ತಾ ಇದೆ. ಸೊ ಅದೊಂದು ಸ್ಪೆಷಾಲಿಟಿ. ಏನಕ್ಕೆ ಅಂತಂದರೆ ಲೈಕ್ ಏನಕ್ಕೆ ಹೇಳಿ ಇಷ್ಟು ಬೇಗ ಕತ್ಲೆ ಆಗೋದಿಲ್ಲಿ? ಏನಕ್ಕಂದ್ರೆ ಇವಾಗ ವಿಂಟರ್ ಸೀಸನ್ ಅಲ್ವಾ? ವಿಂಟರ್ ಸೀಸನ್ಗೆ ಕತ್ಲೆ ಆಗ್ಬಿಡುತ್ತಾ? ವಿಂಟರ್ ಸೀಸನ್ ಮತ್ತು ಅದೇನು ಇವಾಗ ಲಾಂಗ್ ನೈಟ್, ಆಮೇಲೆ ಡೇ ಲೈಟ್ ಕಡಿಮೆ ಇರುತ್ತೆ. ಈ ಕಡೆ ಹಾಂ, ಅದು ಹೆಸರು ನೆನಪಿಲ್ಲ ನಂಗೆ. ಇವಾಗ ಲಾಂಗ್ ನೈಟ್, ಡೇ ಕಡಿಮೆ, ರಾತ್ರಿ ದೊಡ್ಡದಾಗಿರ್ತದೆ, ರಾತ್ರಿ ದೊಡ್ಡದಾಗಿರುತ್ತಂತೆ, ಹಗಲು ಚಿಕ್ಕದಾಗಿರುತ್ತಂತೆ. ಏನಕ್ಕೆ ಅಂತಂದರೆ ಇದು ಡೇ ನೈಟ್ ಭೂಮಿ ಸುತ್ತುತ್ತಾ ಸೂರ್ಯ ಜಲ್ದಿ ಇದಾಗುತ್ತೆ. ಹಾಂ, ಹಂಗಾಗಿ ಜರ್ಮನಿ ಸ್ವಲ್ಪ ಈ ಭೂಮಿಯ ಮೇಲ್ಭಾಗಕ್ಕೆ ಬರುತ್ತಲ್ಲ. ಸೊ ನಮ್ಮ ಇಂಡಿಯಾ ಯಾವ ಥರ ಅಂತಂದರೆ ಲೈಕ್ ನಮ್ಮ ಇಂಡಿಯಾದಲ್ಲಿ ಮಕರ ಸಂಕ್ರಾಂತಿ ಇರುತ್ತಾ ಆದೋಗುತ್ತಲ್ಲ. ಸೊ ಅವಾಗ ನಮಗೆ ಕರೆಕ್ಟಾಗಿ ನಮಗೆ 6 ಗಂಟೆಗೆ ಬೆಳಕು, 6 ಗಂಟೆಗೆ ಕತ್ಲೆ ಕರೆಕ್ಟಾಗಿ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಸ್ವಲ್ಪ ಮೇಲಿರೋದ್ರಿಂದ ಏನಾಗುತ್ತೆ, ಕತ್ಲೆ ಒಂದು ಸ್ವಲ್ಪ ಜಲ್ದಿ ಆಗುತ್ತೆ ಈ ಟೈಮಲ್ಲಿ. ಆಮೇಲೆ ಕೆಲವೊಂದು ಟೈಮಲ್ಲಿ ನಾವು ಜೂನ್ ಜುಲೈ ಈ ಟೈಮಲ್ಲಿ ನಾವು ನೋಡೋದಾದರೆ, ಸೊ ಅವಾಗ ಹೆಂಗೆ ಅಂತಂದರೆ ಬೆಳಕು ನೈಟ್ವರೆಗೂ ಬೆಳಕಿರುತ್ತೆ. ಸೊ ಇಲ್ಲಿ ನಮ್ಮ ಬ್ರದರ್ ಬಂದಿದ್ದಾರೆ, ಬನ್ನಿ ನೋಡೋಣ. ನಮ್ಮ ಮಹಾರಾಷ್ಟ್ರ ಬ್ರದರ್ कैसे हो भाई? दिखा रहा है ये क्या दिखा रहा है? दाढ़ी वीडियो कुछ नहीं। कैसे हो? ठीक है हाय होता। अरे मैं तुझे फोन लगा रहा था ಗೈಸ್. ನಮ್ಮ ಬ್ರದರ್ ಜರ್ಮನಿ ಬಂದಲೇ iPhone 17 Pro Max ತೊಗೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಬೈ ಲಿಖಾವೋ. ಗೈಸ್ ಬನ್ನಿ ಕೇಳೋಣ ನಮ್ಮ ಬ್ರದರ್ಗೆ ಯಾವ ಥರ ಜರ್ಮನಿನಲ್ಲಿ ವರ್ಕ್ ಫೀಲಿಂಗ್ ಐತೆ, ಯಾವ ಥರ ಫೀಲ್ ಮಾಡ್ತಿದ್ದಾರೆ ನಮ್ಮ ಬ್ರದರು. ಬಂದಲ್ಲೇ 1 ವರ್ಷ ಆಗೈತೆ. Brother, how do you feel? Good. Germany. Good, nice, very nice. And how do you feel here? The environment and the weather and the work culture. In Germany, actually, it's very good environment. Also, very clean and nightly. All people are supportive. अगर इंडिया को कंपेयर किया तो वेदर में कैसा रहता है इधर? ये जर्मनी का वेदर बहुत अच्छा है कंपेयर टू इंडिया. क्योंकि ना इधर दिस टाइम में वो टेम्परेचर अभी 0 डिग्री तो नहीं रे 6 है. हमने चेक किया था, वो 3 डिग्री हुआ था ब्लबोरन में. अभी 4 है. अभी गाइस यू आर लुकिंग, ಇವಾಗ 4 ಡಿಗ್ರಿ ಸೆಲ್ಸಿಯಸಲ್ಲಿದೆ. ಸೊ ಆವಾಗಲೇ ತಪ್ಪು ಹೇಳಿದೆ, 0 ಡಿಗ್ರಿ ಅಂತ, 4 ಡಿಗ್ರಿ ಸೆಲ್ಸಿಯಸ್. ಎನಿ ಹೋಪ್ ಸಿ ಯು ಲೇಟರ್. ಗಾಯ್ಸ್ ಇನ್ನೊಂದು ನೋಡ್ತಾ ಇರ್ಬೋದು, ಜರ್ಮನ್ನಲ್ಲಿ ಜರ್ಮನ್ ಶೆಫರ್ಡ್ ಯಾವ ಥರ ಇರುತ್ತೆ ಅಂತ ನೋಡಿ. ನಾಯಿಗೂ ಕೂಡ ಒಳ್ಳೆ ಜಾಕೆಟ್ ಹಾಕ್ಕೊಂಡು ಚಳಿ ಆಗಬಾರ್ದು ಅಂತ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತಂದರೆ ಲೈಕ್ ಸೂಪರ್ ಆಗಿದೆ ನಾಯಿ ಮಾತ್ರ. ಜರ್ಮನ್ ಶೆಫರ್ಡ್ ಅಂತ ಹೇಳ್ಬೋದು. ಸಖತ್ತಾಗೈತೆ. ಮತ್ತು ನಮ್ಮ ಇಂಡಿಯಾದಲ್ಲಿಕಿನ ಇಲ್ಲಿ ಜರ್ಮನಿ ನೋಡಿ ಬೇಬಿ ಯಾವ ಥರ ಕೈ ಮಾಡ್ತಾರೆ ಅಂತ. ಈ ಥರ ಇದರಲ್ಲಿ ಕ್ಲೀನಾಗೆ ಇಟ್ಕೊಂಡು ಹೋಗ್ತಾ ಇರ್ತಾರೆ ತಳ್ಳೋ ಗಾಡಿ. ಲೈಕ್ ಯಾರು ಎತ್ಕೊಂಡು ಹೋಗಲ್ಲ ಮಕ್ಕಳನ್ನೆಲ್ಲ. ಬಟ್ ಅದೇ ನಮ್ಮ ಇಂಡಿಯಾದಲ್ಲಿ ಯಾವ ಥರ ಅಂತಂದರೆ ಲೈಕ್ ಎಲ್ಲ ಕಂಕ್ಲ ಮೇಲೆ ಈ ಥರ ಎತ್ಕೊಂಡು ಓಡ್ತಾ ಇರ್ತೀವಿ, ಮಕ್ಕಳನ್ನ ಕೆಳಗೆ ಇಳಿಸಲ್ಲ. ಬಟ್ ಇಲ್ಲಿ ಅಂದರೆ ಫ್ರೀಯಾಗೆ ಬಿಟ್ಟು ಹಿಂಗೆ ಆಟ ಆಡಿಸ್ತಿರ್ತಾರೆ. ಸೊ ಅಂದರೆ ಲೈಕ್ ಸ್ಪೋರ್ಟ್ ಬಗ್ಗೆ ಆಗಿರಲಿ ತುಂಬ ಎಂಕರೇಜ್ ಮಾಡ್ತಾರೆ ಇಲ್ಲಿ ಜರ್ಮನಲ್ಲಿ. ನೋಡ್ತಾ ಇರ್ಬೋದು ಜರ್ಮನಲ್ಲಿ ಯಾವ ಥರ ಇದೆ ಅಂತ. ಲೈಕ್ ಎಲ್ಲ ಫುಲ್ ಜರ್ಕಿನಲ್ಲಿ ಕವರ್ ಆಗಿಬಿಟ್ಟು ಫುಲ್ಲು ಪ್ಯಾಕ್ ಆಗೋಗಿದ್ದಾರೆ ಈ ಚಳಿಗೆ. ಆ್ಯಕ್ಚುಲಿ ಅಷ್ಟು 4 ಡಿಗ್ರಿ ಸೆಲ್ಸಿಯಸ್ ಇದೆ ಅಂದರೆ ಇಲ್ಲಿ ಜನ ಜಾಸ್ತಿ ಇರೋದ್ರಿಂದ ಅಷ್ಟು ಫೀಲ್ ಆಗ್ತಾಯಿಲ್ಲ, ಯಾಕೆಂದರೆ ಫುಲ್ ಪ್ಯಾಕ್ ಆಗಿರೋದ್ರಿಂದ. ಬಟ್ ಆ್ಯಕ್ಚುಲಿ ಚಳಿ ತುಂಬ ಜಾಸ್ತಿ ಇದೆ. ಗೈಸ್ ಜರ್ಮನಲ್ಲಿ ಕ್ರಿಸ್ಮಸ್ ಮಾರ್ಕೆಟಲ್ಲಿ ಗ್ಲೂ ವೈನ್ ಅಂತ ಫೇಮಸ್ ಇಲ್ಲಿ. ಸೊ ಬನ್ನಿ ತೊಗೊಳೋಣ. Entschuldigung. 2 Glühwein bitte. 2 Glühwein, wollen Sie rot, weiß oder rosé? 2 rot. Rote? Ja. Ja.
ನೋಡ್ತಾ ಇರ್ಬೋದು ಇದು ವೈನ್ ಶಾಪ್ ಅಂತ. ಸೊ ಇಲ್ಲೆಲ್ಲ ವರ್ಕ್ ಮಾಡೋರೆಲ್ಲ ಹುಡುಗಿರೇ ಇರ್ತಾರೆ, ಆಮೇಲೆ ಸ್ವಲ್ಪ ಜನ ಹುಡುಗರು ಇರ್ತಾರೆ. ಸಖತ್ತಾಗಿರುತ್ತೆ. ಇದು ನೋಡ್ತಾ ಇರ್ಬೋದು ಜರ್ಮನ್ ಸ್ಪೆಷಲು ಉಲ್ಮರ್ ಕ್ಲೋನ್ ಅಂತೆ, ಕ್ನೋಲೆ, ಚೆನ್ನಾಗಿರುತ್ತೆ. 16 Euro. Die Tassen sind jeweils 3 Euro. ಮಿತ್ ಕಾರ್ಡ್ ಬಿಟ್ಟು ಎಸ್, ನಾವಿವಾಗ 2 ಗ್ಲೂ ವೈನ್ ತೊಗೊಂಡಿದ್ದೀವಿ, ಅದು ರೆಡ್ಡು. ಸೊ Nee, die müssen sein. Jetzt einmal unten hinhalten. Passt? Sekunde. Wahrscheinlich. Ja, super. Dankeschön. Bitte schön. Lasst euch schmecken, ne? Ja. Geht das so? ಸೊ ಗೈಸ್ ತೊಗೊಂಡಿದ್ದೀವಿ, ಬನ್ನಿ ನೋಡೋಣ. ಓ ನೈ ಪೀತಾ, ಓ ಟೇಸ್ಟ್ ಕರ್ತಾ, ಮೇ ಪೀತಾ. ಗೈಸ್ ನೋಡ್ತಾ ಇರ್ಬೋದು ಜರ್ಮನಲ್ಲಿ ವೈನ್ ಯಾವ ಥರ ಇರುತ್ತೆ, ವೈನ್ ಬಿಸಿ ಬಿಸಿ ಆಗಿರುತ್ತೆ. ಗ್ಲೂ ವೈನು. ಮಸಾಲೆ ಆ್ಯಡ್ ಮಾಡಿ. ಹಾಂ ಬೈ, आधा राइट्स इसको दो. ರತ್ನ ಇಸ್ ಆಲ್ಸೋ ಡ್ರಿಂಕಿಂಗ್ ವೈನ್. ನನಗೆ ಸ್ಮೆಲ್ಲೇ ಆಗ್ತಿಲ್ಲ ಅಲ್ಲ. ब्रदर वो कभी पिया था वो गरम वाइन गरम करके? नहीं भाई, कभी नहीं पिया. गरम हुआ. इधर का स्पेशलिस्ट है ना वाइन. ಈಗ ಶ್ವೇತಾ ವೈನ್ ಕುಡಿತಾಳಂತೆ, ಬನ್ನಿ ನೋಡೋಣ ಹೆಂಗ್ ಅನ್ಸುತ್ತೆ ಕೇಳೋಣ. ಕುಡಿ ಶ್ವೇತಾ. ಫಸ್ಟ್ ಟೈಮ್ ಕುಡತೀನಿ. ಕುಡಿ ನೋಡೋಣ. ಒಂಥರ ಇದೆ, ಬಿಸಿ ಬಿಸಿ ಇದೆ. ಹೌ ಡು ಯು ಫೀಲ್ ಜರ್ಮನ್ ವೈನ್? ವೈನ್ ಗ್ಲೂ ವೈನ್ ನೀನೇ ತಾನೇ ಫುಲ್ ಕುಡಿಬೇಕು, ನೋಡೋಣ, ಟ್ರೈ ಮಾಡಬೇಕು ಅಂತಂತಿದ್ದು. ಸ್ವಲ್ಪ ಮಸಾಲೆ ಹಾಕಾರ, ಮಸಾಲೆ ಆ್ಯಡ್ ಮಾಡ್ಯಾರ. ಮಸಾಲೆ ಆ್ಯಡ್ ಆಗಿತ್ತಂತೆ. ನಮ್ಮ ಚಾಕು ಹೆಂಗೆ ಸ್ವಲ್ಪ ಇದು ಮಾಡಿರ್ತಾರಲ್ಲ, ಟೀಗೆ ಮಸಾಲೆ ಹಾಕಿ ಮಾಡಿರ್ತಾರಲ್ಲ, ಅದಕ್ಕೆ ಒಂದು ಸ್ವಲ್ಪ ದ್ರಾಕ್ಷಿ ಅಲ್ಲ, ಇವಳಿಗೆ ಜರ್ಮನಲ್ಲಿ ವೈನ್ ಕೊಡ್ಸಿದ್ರೆ ಟೀ ಚಾಯ್ ಅಂತ ಹೇಳ್ತಾಳೆ. ಹಾಂ ಎಸ್, ಈ ಥರ ಎಲ್ಲ ಇಲ್ಲಿರುತ್ತೆ. ಬಂದವರು ಏನಾದ್ರು ತೊಗೊಂಡು ಕುಡಿಯೋಕ್ಕೆ ತಿನ್ನೋಕ್ಕೆ ಎಲ್ಲ ಇಲ್ಲೆಲ್ಲ ಚೆನ್ನಾಗಿರುತ್ತೆ. ಸೊ ಬನ್ನಿ, ಲೆಟ್ಸ್ ಎಂಜಾಯ್ ದ ಜರ್ಮನ್ ವೈನ್, ಗ್ಲೂ ವೈನ್. ಟೇಸ್ಟ್ ಮಾಡ್ತೀಯಾ? ನನಗೆ ಸ್ಮೆಲ್ಲ ಒಳಗೆ ಹೋಗ್ಲತ್ತಿಲ್ಲ. ಐ ಕಾಂಟ್ ಸ್ಮೆಲ್ ಆಲ್ಸೋ. ಗೈಸ್ ಒಂದ್ಸಲ ಟ್ರೈ ಮಾಡಿ ನೋಡೋಣ ಯಾವ ಥರ ಇರುತ್ತೆ ಅಂತ. ಸ್ವಲ್ಪ ಘಾಟಿ, ಚೆನ್ನಾಗಿದೆ. ಗೈಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಎಲ್ಲ ಇದೆ ಅಂತ. ಶಾಪ್ ಎಲ್ಲ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಚರ್ಚ್ ಇವಾಗ ನೋಡಿ ಯಾವ ಥರ ಫುಲ್ ಆಗಿದೆ ಅಂತ. ಕಾಣಿಸ್ತಾನೆ ಇಲ್ಲ ತುದಿ, ಅಷ್ಟು ಇದ್ರಾಗಿದೆ. ಏನು ಅದು ಕಮಲ ಹೂ ನೋಡಿ ಹೇಳಿ, ಎಷ್ಟು ಸಾಕಾಗೈತಲ್ಲ. ಗೈಸ್ ಇದು ಕ್ಯಾಂಡಲ್ ಗೈಸ್, ಇದಕ್ಕೆ ಕ್ಯಾಂಡಲ್. زم دا سیر ما وی خاندر مې ولا چې په دې تا غټل دې په نظم نور غټ ما خدای دا کیس پس کې تار سوي دې پس زم شروع کوم. بري ನೋಡ್ತಾ ಇರ್ಬೋದು ಜರ್ಮನ್ ಸೂಪರ್ ಮಾರ್ಕೆಟ್ ಯಾವ ಥರ ಇದೆ ಅಂತ. ಈ ಕಡೆ ಅಲ್ಲೇ ಈಗ ನಾವು ಬಂದಿದ್ದು ಹಂಗೆಯಾ? ओके ओके वो देखिए मुझे आता ना इंटरव्यू में बोलो बिना गुस्से से देख रहा था. कौन वो आदमी देखा तो क्या भाई. ಇಲ್ಲೇನೋ ಕ್ರಿಸ್ಮಸ್ ಸ್ಪೆಷಲ್ ಇದೆ, ಬನ್ನಿ ನೋಡೋಣ. ನೋಡ್ರಿ ಏನು ಶೋ ಮಾಡಿದ್ದಾರೆ, ಅವರೆಲ್ಲ ಜರ್ಮನ್ ಅವರೆಲ್ಲ ಮಕ್ಕಳಿಗೆ ತೋರಿಸ್ತವ್ರೆ ಹಿಂಗೆ ಹಿಂಗೆ ಐತೆ ಹಂಗಂಗೆ ಐತೆ ಅಂತ.
ಏನು ಸಕ್ಕತ್ತಾಗೈತೆ ಅಲ್ವಾ ಗೈಸ್? Und eine Eule ist da. Ah, ja, stimmt. Weiter gucken, halt weiter. Ich gebe schnell ab, gell? ಈ ಜಾಗ ನೋಡಿಲ್ಲ. ಆ ಬೇಬಿ ಸ್ಕೂಲ್ ನೋಡಿ. ಹಾಂ ಮೇ ಬಿ ಗೈಸ್ ಹೆಂಗೆ ಕೊಟ್ಟು ತಿನ್ನಿಸ್ತಾ ಇದ್ದಾರೆ. ಇಂಥ ಚಳಿನಲ್ಲಿ ನೋಡ್ರಿ ಹೆಂಗಿದೆ. ಐಸ್ ಕ್ರೀಮ್ ಅಲ್ಲದು ಚಾಕ್ಲೇಟ್. ಸ್ನೋ ಎಲ್ಲ ಯಾವ ಥರ ಕಾಟನಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ನೋಡಿ. ಹಾಂ ನೋಡತ್ತಾಳೆ ಗೈಸ್, ಜರ್ಮನಲ್ಲಿ ಬಿಯರ್ ಫೇಮಸ್ಸು, ಅದೇ ಥರ ಚಾಕ್ಲೇಟ್ ಕೂಡ ಅಷ್ಟೇ ಫೇಮಸ್ ಆಗಿರುತ್ತೆ. ಇವು ಬಾದಾಮಿ ಇರ್ತಾವಲ್ಲ, ಬಾದಾಮಿ ಫುಲ್ ಜಾಗ್ರಿ ಕೋಟ್ ಮಾಡಿರ್ತಾರೆ. ಬಾದಾಮ್ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು, ಅದು ಜಾಗ್ರಿ ಏನು ಬೆಲ್ಲ? ಜಾಗ್ರಿ ಅಂದ್ರೆ ಬೆಲ್ಲ ಗೊತ್ತಿಲ್ಲ ನಿಂಗೆ. ಅವ್ನು ಕೋಟ್ ಮಾಡಿರ್ತಾರೆ ಏನು ಚಾಕ್ಲೇಟ್ಗೆ. ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಥರದ ಚಾಕ್ಲೇಟ್ಗಳಿದ್ದಾವೆ ಅಂತ. ಅಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ತುಂಬ ಥರದ್ದು ಚಾಕ್ಲೇಟ್ಸ್ಗಳನ್ನೆಲ್ಲ ಇಲ್ಲಿ ಇಕ್ಕಿರ್ತಾರೆ. ಹ್ಞೂ ಎರಡು ಬೇರೆನಂತೆ. ಸಿಕ್ಕಾಪಟ್ಟೆ ಚಾಕ್ಲೇಟ್ಸ್ಗಳಿದ್ದಾವೆ. ಬಾ ಹೋಗೋಣ. ಬಾ ಶ್ವೇತಾ. ಹಾಂ, ಚಾಕ್ಲೇಟ್ ಈಸ್ ಅನ್ಹೆಲ್ತಿ ಫಾರ್. ಬಾ. ಶ್ವೇತಾ, ಚಾಕ್ಲೇಟು ಅನ್ಹೆಲ್ತಿ. ಮೊದಲು ಡಯಟಲ್ಲಿದೆಯಾ? ಚಾಕ್ಲೇಟ್ ತಗೊಂಡು ತಿಂದರೆ ಗೈಸ್ ಅದರಲ್ಲಿ ಶುಗರ್ ಮಿಕ್ಸ್ ಆಗಿರುತ್ತೆ. ಸೊ ಯಾವತ್ತೂ ಶುಗರ್ ಮಾತ್ರ ತಗೊಳಕ್ಕೆ ಹೋಗ್ಬೇಡ್ರಿ ಗೈಸ್. ಜರ್ಮನ್ ಕುರಿ ನೋಡ್ರಿ ಯಾವ ಥರ ಇದ್ದಾವೆ. ಸೊ ಬ್ಯೂಟಿಫುಲ್. ಏನ ಏ ಒರಿಜಿನಲ್ ಗೈಸ್. ಈಗ ನೋಡ್ತಿರ್ಬೋದು, ಇದಿನ್ನು ಸಂಜೆ 6 ಗಂಟೆ. ಫುಲ್ಲಲ್ಲೇ ಕತ್ಲೆ ಆಗಿ ಹೋಗಿದೆ. ನಮಗೆ ಚರ್ಚ್ ಮುಂದೆ ಬಂದ್ರೂ ಚರ್ಚ್ ತುದಿ ಮಾತ್ರ ಕಾಣಿಸ್ತಾ ಇಲ್ಲ. ಫುಲ್ ಗಗನ ಮುಟ್ಟೋಗೈತೆ. ಜರ್ಮನ್ ಕುರಿಗಳು ನೋಡಿ ಯಾವ ಥರ ಇದ್ದಾವೆ. ಇದು ಉಣ್ಣೆ ಜಾಸ್ತಿ ಐತಲ್ಲ, ಹಾಂ, ಅದೇನದ ಮೇಲೆ ಕೂದಲ ಜಾಸ್ತಿ ಅದಾವ. ತುಪ್ಪ, ಕುರಿ ತುಪ್ಪ. ಈಗ ಶಿವಳು ಏನು ಹೇಳ್ತಾರೆ ಅಂದರೆ, ನಮ್ಮೂರಾಗ ಯಾವ ಥರ ಜಾತ್ರೆ ಮಾಡ್ತಿರ್ತೀವಲ್ಲ, ಜಾತ್ರೆಯಲ್ಲೆಲ್ಲ ಅಂಗಡಿಗಳೆಲ್ಲ ಹಾಕಿರ್ತಾರಲ್ಲ, ಸೇಮ್ ಅದೇ ಥರ ಇಲ್ಲೂ ಜರ್ಮನಲ್ಲಿ ಕ್ರಿಸ್ಮಸ್ ಮಾರ್ಕೆಟು ಈ ಥರ ಸೆಲೆಬ್ರೇಷನ್ ಮಾಡ್ತಿರ್ತಾರೆ. ಸೊ ನಾವಿಲ್ಲಿ ಸ್ಟಾರ್ಟಿಂಗ್ ಇಂಟ್ರೆಸ್ಟಲ್ಲಿ ನೋಡ್ಬೋದು ಅದೇನೋ ಇದಾಯಿತು. ಸೊ ಇಲ್ಲಿ ನೋಡ್ತಾ ಇದ್ದರೆ ಕೆಲವೊಂದು ಈವನ್ ವೈನ್ಸ್ ಅನಿಸುತ್ತೆ, ವೈನು, ಬಿಯರು. ಸೊ ಇಲ್ಲೆಲ್ಲ ಇಟ್ಟಿರ್ತಾರೆ. ಮತ್ತು ಇದು ನೋಡಿ, ಇದು ನೋಡ್ಬೋದು ಎಷ್ಟು ಸಖತ್ತಾಗೈತೆ. ಅಲ್ಲೆಲ್ಲ ಜ್ಯುವೆಲರೀಸ್ ಇದೆಲ್ಲ ಎಷ್ಟು ಸಖತ್ತಾಗಿ ಕಾಣಿಸ್ತೈತೆ ಅಂತ. ಸೊ ಇಯರಿಂಗ್ಸು ಮತ್ತು ಸರಗಳೆಲ್ಲ ಎಷ್ಟು ಡಿಸೈನ್ ಆಗಿದ್ದಾವೆ ನೋಡ್ತಾ ಇರ್ಬೋದು. ತುಂಬ ಲೈಟಿಂಗ್ಸ್ ಹಾಕಿ ಜಗಮಗ ಅನ್ನಿಸ್ತಾ ಇರ್ತಾರೆ. ಸೊ ಏನು ಸಖತ್ತಾಗಿರುತ್ತೆ. ಆಮೇಲೆ ಇದು ವಿಂಟರ್ ಸೀಸನ್ ಕ್ಲಾತ್ಸ್ಗಳ್ನೆಲ್ಲ ಮಾರ್ತಾ ಇರ್ತಾರೆ. ಸೊ ಸಚ್ ಎ ಬ್ಯೂಟಿಫುಲ್ ಪ್ಲೇಸ್. ಸೊ ಕ್ರಿಸ್ಮಸ್ಸಲ್ಲಿ ಜರ್ಮನಿ ಬರೋದಂತೂ ಎವ್ವಿ ಸಖತ್ತಾಗಿರುತ್ತೆ.
ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು ಮನೆಗೆ ಏನೇನು ಗ್ರೋಸರಿ ಐಟಮ್ಸ್ ಬೇಕಾಗಿರುತ್ತೆ, ಲೈಕ್ ಪಾತ್ರೆ ಅವನ್ನೆಲ್ಲ ಇಲ್ಲಿ ಇಟ್ಟಿರ್ತಾರೆ. ಇದೇನು ಮಕ್ಳಿಗೆ ಆಟ ಆಡೋದು ಬಿಟ್ಟಿದ್ದಾರೆ, ನೋಡೋಣ ಬನ್ನಿ ಯಾವ ಥರ. ಸೊ ಮಕ್ಕಳಿಗೆಲ್ಲ ಈ ಥರದ್ದೆಲ್ಲ ಆಟ ಆಡೋದೆಲ್ಲ ಇರುತ್ತೆ, ನೋಡ್ತಾ ಇರ್ಬೋದು. ಜರ್ಮನಲ್ಲೆಲ್ಲ ಈ ಥರ ನೋಡೋಕ್ಕೆ ಇನ್ನೂ ಸೂಪರಾಗಿರುತ್ತೆ.